ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೆ ಛಂದಸ್ಸಿನ ಮುಂದುವರೆದ ಭಾಗಕ್ಕೆ ನಾವು ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಛಂದಸ್ಸಿನಲ್ಲಿ ಮಾತ್ರಾಗಣದ ವಿಷಯಕ್ಕೆ ಬಂದಿದ್ದೆ. ಅದರಲ್ಲಿ ಮಾತ್ರೆಗಳ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡ್ತಾ ಹೋದೆ. ಮಾತ್ರೆಗಳಲ್ಲಿ ಎರಡು ವಿಧದ ಮಾತ್ರೆಗಳಿದ್ದಾವೆ ಅನ್ನೋದು ಗೊತ್ತಾಗಿದೆ. ಒಂದು ಲಘು, ಇನ್ನೊಂದು ಗುರು. ಲಘು ಅಂದರೆ ಯು ಆಕಾರದ ಚಿಹ್ನೆಯಲ್ಲಿರ್ತತಿ, ಹಾಗೇನೆ ಗುರು ಅನ್ನೋದು ಮೈನಸ್ ಆಕಾರದ ಚಿಹ್ನೆ, ಗಣಿತದಲ್ಲಿ ಕಳೆಯುವ ಆಕಾರದ ಚಿಹ್ನೆಯಲ್ಲಿರ್ತತಿ ಅನ್ನೋದು ಗೊತ್ತಾಗಿದೆ. ಅದರ ಬೆಲೆ ಕೂಡ ಗೊತ್ತಾಯಿತು ನಿಮಗೆ. ಹಿಂದಿನದಲ್ಲಿ ನಾವು ಲಘುವನ್ನು ಯಾವ ಅಕ್ಷರಗಳಿಗೆ ಹಾಕಬೇಕು ಅಂತ ತಿಳಿಸಿದ್ದೆ. ಈ ದಿನದ ತರಗತಿಯಲ್ಲಿ ನಾನು ಗುರು ಅನ್ನುವಂತಹ ಮಾತ್ರೆ, ಗುರುವಿನ ಮಾತ್ರೆ ಹೇಗಿದೆ ಅನ್ನೋದು ಗೊತ್ತಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಗುರು ಮಾತ್ರೆಯನ್ನ ನಾವು ಎಂತಹ ಅಕ್ಷರಗಳಿಗೆ ಹಾಕಬೇಕು ಅನ್ನೋದನ್ನ ತಿಳಿತಾ ಹೋಗೋಣ. ನೆನಪಿರಲಿ ಮಕ್ಕಳೇ, ಇದು ಬಹಳ ಮುಖ್ಯ. ಯಾವುದು ಅಂತ ಹೇಳಿದ್ರೆ, ಗುರು ಎನ್ನುವಂತಹ ಮಾತ್ರೆಯನ್ನ ಎಂತಹ ಅಕ್ಷರಗಳಿಗೆ ಹಾಕಬೇಕು ಅನ್ನೋದಿದೆಯಲ್ಲ, ಇದೇ ಬಹಳ ಮುಖ್ಯ ಛಂದಸ್ಸಿನಲ್ಲಿ. ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಛಂದಸ್ಸಿನಲ್ಲಿ ನಿಮಗೆ ಲಘು ಮತ್ತೆ ಗುರುವನ್ನ ಹಾಕುವುದು ಬಂತು ಅಂದ್ರೆ, ಅದನ್ನ ನೀವು ಕಲ್ತ್ರಿ ಅಂದ್ರೆ ಅರ್ಧಕ್ಕಿಂತ ಅರ್ಧದಷ್ಟು ಛಂದಸ್ಸನ್ನ ನೀವು ಕಲ್ತ ಹಾಗೇನೆ. ಮುಖ್ಯವಾಗಿರೋದೇ ಇದು, ಲಘು ಮತ್ತೆ ಗುರುವನ್ನ ಹಾಕೋದೇ ಬಹಳ ಮುಖ್ಯ. ಈಗ ನಾವು ಆ ಗುರು ಅನ್ನುವಂತಹ ಮಾತ್ರೆಯನ್ನು ಎಂಥ ಅಕ್ಷರಗಳಿಗೆ ಹಾಕೋಣ. ಇದರಲ್ಲಿ ಮುಖ್ಯವಾಗಿ ಒಂದು 5-6 ಪ್ರಮುಖವಾದ ಅಂಶಗಳು ಬರ್ತಾವೆ ಮಕ್ಕಳೇ. ಅದನ್ನ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಸರಿಯಾಗಿ ತಿಳಿತಾ ಬನ್ನಿ. ಅದರಲ್ಲಿ ಈಗ ಮೊದಲನೆಯ ಅಂಶದ ಕಡೆಗೆ ಹೋಗೋಣ. ನೆನಪಿರಲಿ, ಈ ಗುರು ಅನ್ನುವ ಮಾತ್ರೆಯನ್ನ ಮೊದಲು ಎಂತಹ ಅಕ್ಷರಗಳಿಗೆ, ಇಲ್ಲಿ ಹೇಳ್ತಾ ಇದ್ದೀನಿ, ದೀರ್ಘಾಕ್ಷರಗಳಿಗೆ ಮಕ್ಕಳೇ ಗುರುವನ್ನ ಹಾಕಬೇಕು. ನಾವು ಎಂತಹ ಅಕ್ಷರಗಳಿಗೆ ಹಾಕಬೇಕು? ಮೊದಲನೇ ಪಾಯಿಂಟ್, ದೀರ್ಘಾಕ್ಷರಗಳಿಗೆ. ದೀರ್ಘಾಕ್ಷರಗಳು ಗೊತ್ತದವು ನಿಮ್ಗಳಿಗೆ, ರಸ್ವಸ್ವರ, ದೀರ್ಘಸ್ವರ, ವರ್ಣಮಾಲೆಯಲ್ಲಿ ಇದಾವಲ್ಲ, ಗೊತ್ತು ನಿಮಗೆಲ್ಲರಿಗೂ ಕೂಡ. ಎಲ್ಲೆಲ್ಲಿ ದೀರ್ಘಾಕ್ಷರಗಳು ಬರ್ತಾವೋ ಆ ಅಕ್ಷರಗಳ ತಲೆಯ ಮೇಲೆ ನೀವು ಗುರು ಮಾತ್ರೆಯನ್ನ ಹಾಕುವಂತಹ ಪದ್ಧತಿಯನ್ನು ನೆನಪಲ್ಲಿಟ್ಕೋಬೇಕು. ಇಲ್ಲಿ ಉದಾಹರಣೆಯನ್ನು ತೋರಿಸ್ತೀನಿ, ಗಮನ ಕೊಡಿ. ಇಲ್ಲೊಂದು ಪದವನ್ನ ಬರೀತೀನಿ ನೋಡಿ ಎಲ್ಲರೂ ಕೂಡ. ಆಕಾಶ ಅನ್ನುವಂತಹ ಒಂದು ಪದ ಬರದೆ ಮಕ್ಕಳೇ. ನಾನು ಏನ್ ಬರದೆ? ಆಕಾಶ. ಈ ಆಕಾಶ ಅನ್ನೋ ಪದದಲ್ಲಿ ಗಮನಿಸಿ, ಯಾವ ಯಾವ ಅಕ್ಷರಗಳು ದೀರ್ಘವಾದ ಅಕ್ಷರಗಳಿದಾವೋ ಅವುಗಳಿಗೆ ನೀವು ಗುರು ಹಾಕಲೇಬೇಕು. ಇಲ್ಲಿ ನೋಡಿ, ಆ ಅನ್ನುವಂತಹ ಅಕ್ಷರ ದೀರ್ಘವಾಗಿದೆ ಅಲ್ವಾ? ಹಾಗಾಗಿ ಇದಕ್ಕೆ ನೀವು ಏನ್ ಹಾಕ್ಬೇಕು? ಗುರು ಚಿಹ್ನೆಯನ್ನ ಹಾಕಬೇಕು. ಹೇಗೆ ಹಾಕ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ, ಗಮನ ಇರಲಿ. ಆ ಅಕ್ಷರ ಎಷ್ಟಿರುತ್ತೋ ಅಷ್ಟನ್ನ ಹಾಕ್ಬೇಕು. ಹಾಗೇನೆ ಕಾ ಅನ್ನುವ ಅಕ್ಷರ ಕೂಡ ದೀರ್ಘ ಇದೆ, ಇದಕ್ಕೂ ಕೂಡ ನೀವೇನ್ ಹಾಕ್ಬೇಕು? ಗುರು ಚಿಹ್ನೆಯನ್ನ ಹಾಕಬೇಕು. ಹಾಗಾದ್ರೆ ಉಳ್ಕೊಂಡದ್ದು ಕೊನೆಯ ಅಕ್ಷರ ಶ, ಇದಕ್ಕೇನ್ ಹಾಕ್ಬೋದು ಹೇಳಿ ನೋಡೋಣ. ಅದು ದೀರ್ಘವಾಗಿಲ್ಲ, ಅದು ಏನಾಗಿದೆ? ರಸ್ವ ಸ್ವರದಿಂದ ಕೂಡಿದೆ. ಹಾಗಾಗಿ ನೀವು ಅದಕ್ಕೆ ಗುರು ಹಾಕಕ್ ಬರೋದಿಲ್ಲ, ಬದಲಾಗಿ ಏನ್ ಹಾಕ್ಬೇಕಾಗುತ್ತೆ? ಅದಕ್ಕೆ ಲಘು ಹಾಕ್ಬೇಕಾಗುತ್ತೆ. ಎರಡನ್ನೂ ತೋರಿಸ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಇವತ್ತು ಯಾವುದ್ರ ಬಗ್ಗೆ ತಿಳಿದಿದ್ದೀರಿ? ಗುರು ಅನ್ನುವಂತಹ ಅಕ್ಷರ ಮಾತ್ರೆಯನ್ನು ಯಾವುದಕ್ಕೆ ಹಾಕ್ಬೇಕು? ಪಾಯಿಂಟ್ ಏನ್? ಮೊದಲನೇ ದೀರ್ಘಾಕ್ಷರಗಳು. ಎಲ್ಲಿ ದೀರ್ಘಾಕ್ಷರಗಳು ಬರ್ತಾವ ಅಲ್ಲಿ ಗುರು ಹಾಕಬೇಕು. ಈಗ ಇನ್ನೊಂದು ಉದಾಹರಣೆಯನ್ನ ಬೇಕಾದ್ರೆ ನಿಮಗೆ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ತಾಯಿ ಪದ ಬರೆದಿದ್ದೀನಿ, ಗಮನಿಸ್ತಿದ್ದೀರಾ? ಏನು? ತಾಯಿ. ತಾಯಿ ಅನ್ನೋ ಪದದಲ್ಲಿ ತಾ ದೀರ್ಘ ಇದೆ ಅಲ್ವಾ? ತಾ ದೀರ್ಘ ಇರೋದ್ರಿಂದ ಅದಕ್ಕೆ ಏನ್ ಹಾಕ್ಬೇಕು? ಗುರು ಹಾಕ್ಬೇಕು. ಹಾಗೇನೆ ಈ ಅನ್ನೋದು ರಸ್ವ ಸ್ವರದಿಂದ ಕೂಡಿದ ವ್ಯಂಜನ ಆಗಿರೋದ್ರಿಂದ ಅದಕ್ಕೆ ಏನ್ ಹಾಕ್ಬೇಕು ಹೇಳಿ? ಲಘು ಹಾಕ್ಬೇಕು. ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಉದಾಹರಣೆಯನ್ನ ಕೊಟ್ಟು ಬಿಡ್ತೀನಿ. ಮುಂದಿನ ಪದವನ್ನ ಗಮನಿಸ್ರಿ, ಸೇವೆ. ಏನ್ ಪದ? ಸೇವೆ. ಸೇವೆ ಅನ್ನೋದ್ರಲ್ಲಿ ಸೇ ಮುಂದೆ ದೀರ್ಘ ಇದೆ, ಗಮನಿಸ್ತಿದಿರಲ್ಲ? ದೀರ್ಘಾಕ್ಷರ ಆಗಿರೋದ್ರಿಂದ ಇದಕ್ಕೂ ಗುರು ಹಾಕ್ಬೇಕು. ವೇ ಅನ್ನೋದು ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಅದಕ್ಕೆ ಏನ್ ಹಾಕ್ಬೇಕು? ಲಘು ಹಾಕ್ಬೇಕು. ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ಮೊದಲನೇ ಪಾಯಿಂಟ್, ಗುರು ಎಂದೆನಿಸುವ ಅಕ್ಷರ ಯಾವ್ದಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ದೀರ್ಘಾಕ್ಷರಗಳು ಬರ್ತಾವೋ ಅಲ್ಲಿ ನಾವು ಗುರು ಚಿಹ್ನೆಯನ್ನ ಹಾಕಬೇಕು. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಇದು ಮೊದಲನೇ ಪಾಯಿಂಟ್. ಇನ್ನ ಎರಡನೆಯ ಎಂತಹ ಅಕ್ಷರಗಳಿಗೆ ಗುರು ಹಾಕಬೇಕು ಹೇಳ್ತಾ ಇದ್ದೀನಿ. ಒತ್ತಕ್ಷರದ ಹಿಂದಿನ ಅಕ್ಷರ ನೆನಪಿರಲಿ.
ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಏನಾಗಬೇಕು ಅಂತ ಹೇಳಿದ್ರೆ ಗುರು ಹಾಕಬೇಕು. ಸರ್ವೇ ಸಾಮಾನ್ಯವಾಗಿ ಮಕ್ಕಳು ನಿಮಗೆ ಗೊತ್ತೈತಿ, ಪದ್ಯದ ಸಾಲುಗಳಾಗಿರಲಿ, ಪಾಠ ಬರೋದಿಲ್ಲ, ಇಲ್ಲಿ ಛಂದಸ್ಸು ಸಂಬಂಧಪಟ್ಟಿರೋದು ಪದ್ಯಕ್ಕೆ ಅಂತ ನಾನು ಹೇಳಿದ್ದೀನಿ ಮೊದಲಲ್ಲೇ. ಪದ್ಯದ ಸಾಲಿನಲ್ಲಿ ಎಲ್ಲಿ ಒತ್ತಕ್ಷರಗಳು ಬರ್ತಾವೋ ಒತ್ತಕ್ಷರದ ಹಿಂದಿನ ಅಕ್ಷರ ಯಾವುದಿರುತ್ತೋ ಅದಕ್ಕೆ ಗುರು ಹಾಕಬೇಕು. ಈಗ ಉದಾಹರಣೆಗೆ ನಾನಿಲ್ಲಿ ಪದಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದನೇ ಪದ ಏನ್ ಬರದೆ ನಾನು? ಅಪ್ಪ ಅನ್ನುವಂತಹ ಪದ ಬರದೆ ನಾನು. ಈ ಅಪ್ಪ ಅನ್ನೋ ಪದದಲ್ಲಿ ಪಾಗೆ ಒತ್ತಕ್ಷರ ಇರುವುದರಿಂದ ಪಾನ ಇಂದಿನ ಅಕ್ಷರ ಆ ಏನಿದೆಯಲ್ಲ ಅದಕ್ಕೆ ನಾವು ಏನ್ ಹಾಕ್ಬೇಕಪ್ಪ ಅಂತಂದು ಹೇಳಿದ್ರೆ ಗುರು ಹಾಕ್ಬೇಕು. ಒತ್ತಕ್ಷರ ಇರುವಂತಹ ಅಕ್ಷರಕ್ಕೆ ನಾವೇನ್ ಮಾಡಬೇಕು? ಲಘು ಹಾಕ್ಬೇಕು. ಗೊತ್ತಾಗ್ತಿದೆಯಲ್ಲ? ಒತ್ತಕ್ಷರ ಎಲ್ಲಿ ಬಂದಿರುತ್ತೋ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು. ಒತ್ತಕ್ಷರವಿರುವ ಅಕ್ಷರಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲಘು ಹಾಕ್ಬೇಕು. ಇದು ನಿಮ್ ಗಮನದಲ್ಲಿರಲಿ. ಹಾಗೇನೆ ಇನ್ನು ಒಂದು ಪದವನ್ನ ನಾನಿಲ್ಲಿ ಬರಿತೀನಿ, ಗಮನ ಇರಲಿ. ನಮ್ಮದೇ ಭಾಷೆಯ ಹೆಸರು, ನಮ್ಮ ಭಾಷೆ ಯಾವುದು? ಕನ್ನಡ. ಈ ಕನ್ನಡ ಅನ್ನೋ ಪದದಲ್ಲಿ ಗಮನಿಸ್ರಿ, ಕಾ ಮುಂದಿರೋ ಅಕ್ಷರ ನಾಗೆ ಒತ್ತಕ್ಷರ ಇದೆ, ಹಾಗಾಗಿ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು. ಒತ್ತಕ್ಷರವಿರುವಂತಹ ಪದಕ್ಕೆ ಲಘು ಹಾಕ್ಬೇಕು. ಮುಂದೆ ಡ, ಇದು ಕೂಡ ರಸ್ವ ಸ್ವರದಿಂದನೇ ಕೂಡಿರೋದ್ರಿಂದ ಇದಕ್ಕೂ ಕೂಡ ನಾವು ಏನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಲಘು ಹಾಕ್ಬೇಕು. ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಅದರ ಮಧ್ಯೆ ಕೆಲವರಿಗೆ ಸಂದೇಹಗಳು ಬರಬಹುದು. ಏನು ಅಂತ ಹೇಳಿದ್ರೆ ಕೇಳ್ತಿರ್ತಾರ ಮಕ್ಕಳು ಪ್ರಶ್ನೆ ನನಗೆ ಶಾಲೆಯಲ್ಲಿ, ಸರ್ ಒಂದು ವೇಳೆ ಒತ್ತಕ್ಷರದ ಅಕ್ಷರನೇ ದೀರ್ಘವಾಗಿತ್ತು ಅಂದ್ರೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ನಾನು ಇಲ್ಲೊಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ, ಇಲ್ಲಿದೆ. ಈ ಉದಾಹರಣೆಗೆ ಅಮ್ಮ ಮಾ ದೀರ್ಘ ಇದೆ ಅಂತ ಅನ್ಕೊಳ್ಳಿ. ಅಮ್ಮ ಮಾ ದೀರ್ಘ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಮಾಗೆ ಒತ್ತಕ್ಷರ ಇರೋದ್ರಿಂದ ನೀವೇನ್ ಮಾಡ್ತೀರಿ? ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತೀರಿ. ಆದ್ರೆ ಇಲ್ಲಿ ಮಾ ದೀರ್ಘ ಆಗಿರೋದ್ರಿಂದ ಅವಾಗ್ಲೂ ಕೂಡ ಈ ಅಕ್ಷರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಗುರು ಆಗತ್ತೆ. ಕಾರಣ ಮೊದಲನೇ ಪಾಯಿಂಟ್ ಐತಿ, ಎಂತ ಅಕ್ಷರ? ದೀರ್ಘಾಕ್ಷರಗಳು ಎಲ್ಲೇ ಬಂದ್ರು ನಾವು ಅದನ್ನು ಮರೆಯೋ ಹಾಗಿಲ್ಲ. ಏನಾಗ್ಬೇಕು? ಗುರು. ಗುರು ಚಿಹ್ನೆ, ಗುರು ಮಾತ್ರ ಏನ್ ಹಾಕ್ಲೇಬೇಕು. ಈಗ ಅದು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತೀರಿ. ಒತ್ತಕ್ಷರವಿರುವ ಅಕ್ಷರನು ದೀರ್ಘವಾಗಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವೇನ್ ಹಾಕ್ಬೇಕಾಗುತ್ತೆ? ಗುರುವನ್ನ ಹಾಕ್ಬೇಕಾಗುತ್ತೆ. ಇದು ಎರಡನೆಯ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲಿ ಒತ್ತಕ್ಷರಗಳು ಬರ್ತಾವೋ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನೀವು ಗುರು ಹಾಕುವುದನ್ನ ಮರೆಯೋ ಹಾಗಿಲ್ಲ. ಇನ್ನ ಮೂರನೆಯ ಅಂಶ ಯಾವುದು, ಮೂರನೇ ಪಾಯಿಂಟ್ ಯಾವುದು ಅನ್ನೋದನ್ನ ಹೇಳ್ತೀನಿ, ಗಮನ ಇರಲಿ. ಈ ಯೋಗವಾಹಕ ಅಕ್ಷರಗಳಿಗೆ ನಾವು ಗುರುವನ್ನ ಹಾಕ್ಲೇಬೇಕಾಗುತ್ತೆ. ಯೋಗವಾಹಕಗಳು ಯಾವುವು ಅಂತ ನಿಮ್ಗಳಿಗೆ ಗೊತ್ತಿದೆ ಮಕ್ಕಳೇ. ಯಾವ ಹೇಳಿ? ಕನ್ನಡ ವರ್ಣಮಾಲೆಯಲ್ಲಿ ಅಮ್ಮು ಮತ್ತೆ ಅಹ ಈ ಅಕ್ಷರಗಳು ಎಲ್ಲಿ ಬರ್ತಾವೋ ಆ ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳಿಗೆ ಗುರು ಹಾಕ್ಲೇಬೇಕು. ಅದು ಹೇಗೆ ನೋಡಿ, ಇಲ್ಲಿ ಉದಾಹರಣೆಯನ್ನ ಕೊಡ್ತೀನಿ. ಒಂದು, ತಂದೆ. ಈ ಪದವನ್ನ ಗಮನಿಸ್ತಿದ್ದೀರಾ ಎಲ್ಲರೂ ಕೂಡ? ತಂದೆ. ಇಲ್ಲಿ ನೋಡಿ, ತಾ ಮುಂದೆ ಏನಿದೆ? ಅನುಸ್ವರ ಇದೆ, ಸೊನ್ನೆ ಇದೆ. ಹಾಗಾಗಿ ಸೊನ್ನೆ ಬಂದಿತ್ತು ಅಂದ್ರೆ ಆ ಅಕ್ಷರಕ್ಕೆ ನಾವು ಏನಾಗಬೇಕು? ಗುರುವನ್ನ ಹಾಕಬೇಕು. ಹಾಗೇನೆ ದೇ ಅನ್ನುವಂತಹ ಅಕ್ಷರ ರಸ್ವ ಸ್ವರದಿಂದ ಕೂಡಿರೋ ವ್ಯಂಜನ ಆಗಿರೋದ್ರಿಂದ ಅದು ಲಘು ಆಗುತ್ತೆ. ಅರ್ಥ ಮಾಡ್ಕೊಳ್ತೀರಲ್ಲ? ಅನುಸ್ವರ ಬಂದಿರೋ ಅಕ್ಷರಕ್ಕೆ ಗುರು ಹಾಕ್ಬೇಕು. ಇನ್ನೂ ಒಂದು ಉದಾಹರಣೆಯನ್ನ ಕೊಡ್ತೀನಿ, ಗಮನ ಕೊಡಿ. ದುಃಖ ಬರಿತೀವಿ ನಾವು. ದುಃಖ, ಇಲ್ಲಿ ವಿಸರ್ಗ ಬಂತು ನೋಡ್ರಿ, ಎರಡು ಚಿಕ್ಕ ಸೊನ್ನೆಗಳು ಬಂದವು. ದುಃಖ ಅನ್ನೋ ಪದ ಬಂದಿರೋದ್ರಿಂದ ದೂ ಮುಂದ ವಿಸರ್ಗ ಬಂದಿರೋದ್ರಿಂದ ಈ ದೂಗೆ ಗುರು ಹಾಕ್ಬೇಕು, ಕಾಗೆ ಲಘು ಹಾಕ್ಬೇಕು. ಕೆಲವರಿಗೆ ಇಲ್ಲೂ ಕೂಡ ಕೆಲವೊಂದ್ಸಲ ಸರ್ ಕಾ ಇದು ಮಹಾಪ್ರಾಣಾಕ್ಷರ ಅಲ್ಲ ಸಾರ್, ಇದಕ್ಕೆ ನಾವು ಗುರು ಹಾಕ್ಬೇಕಲ್ಲ. ಮಹಾಪ್ರಾಣಗಳಿಗೆ ಗುರು ಹಾಕ್ಬೇಕು ಅಂತ ಇಲ್ಲ. ಅಕ್ಷರ ದೀರ್ಘವಾಗಿದ್ರೆ ಮಾತ್ರ ಗುರು ಹಾಕ್ಬೇಕು. ಉದಾಹರಣೆಗೆ ಈ ತರ ಕಾ ಇದ್ರೆ ಗುರು ಹಾಕಂಗಿಲ್ಲ. ನಾನು ಹೇಳ್ತೀನಿ ನೋಡಿ, ಕಾ ಒಂದು ವೇಳೆ ಹಿಂಗ ದೀರ್ಘ ಇತ್ತು ಅಂದ್ರೆ ಗುರು ಹಾಕ್ಬೇಕಾಗತ್ತೆ. ಇದು ಗೊತ್ತಿರ್ಲಿ. ಕೆಲವೊಬ್ರು ಮಕ್ಕಳು ಏನ್ ಮಾಡ್ತಾರೆ, ಮಹಾಪ್ರಾಣಾಕ್ಷರಗಳು ದೊಡ್ಡ ಅಕ್ಷರಗಳು ಅಂತ ಅನ್ಕೊಂಡು ಗುರು ಹಾಕಬೇಕಾರೆ ಅದಲ್ಲ. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಏನು ಮೂರನೇ ಪಾಯಿಂಟ್ ಏನು? ಯೋಗವಾಹಕ ಅಕ್ಷರಗಳಿಗೆ ಅಂದ್ರೆ ಅನುಸ್ವರ ವಿಸರ್ಗ ಎಲ್ಲಿ ಬರ್ತಾವೋ
ಆ ಅಕ್ಷರಗಳಿಗೆ ನಾವೇನು ಹಾಕಬೇಕು? ಗುರುವನ್ನು ಹಾಕಬೇಕು. ಇನ್ನು ನಾಲ್ಕನೆಯ ಪಾಯಿಂಟ್, ನಾಲ್ಕನೇ ಅಂಶ ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಸಂಧ್ಯಾಕ್ಷರಗಳು ಅವು ಯಾವ್ಯಾವು ಅಂತ ನಿಮ್ಗಳಿಗೆ ಗೊತ್ತೈತಿ? ಐ ಮತ್ತೆ ಔ. ಗೊತ್ತಲ್ಲ ಮಕ್ಕಳೇ? ಐ ಮತ್ತೆ ಔ ಅಕ್ಷರಗಳು ಎಲ್ಲಿ ಬರ್ತಾವೋ ಅವುಗಳ ತಲೆ ಮೇಲೆನೆ ನಾವೇನು ಹಾಕಬೇಕು? ಗುರು ಚಿಹ್ನೆಯನ್ನ ಹಾಕಲೇಬೇಕು. ಈಗ ಅದಕ್ಕೂ ಕೂಡ ಕೆಲವು ಉದಾಹರಣೆಗಳನ್ನ ನಾನು ಕೊಡ್ತೀನಿ, ಗಮನ ಕೊಡಿ. ಇಲ್ಲಿ ನೋಡಿ, ಐರಾವತ ಪದವನ್ನ ಬರಿತಾ ಇದ್ದೀನಿ. ಏನ್ ಬರಿತಾ ಇದ್ದೀನಿ? ಐರಾವತ. ಇಲ್ಲಿ ನೀವು ಐ ಅಕ್ಷರ ನೋಡ್ತಾ ಇದ್ದೀರಿ. ಈ ಐ ಅಕ್ಷರಕ್ಕೆ ಏನಾಗಬೇಕು? ಗುರು ಚಿಹ್ನೆಯನ್ನ ಹಾಕಬೇಕು. ಆಮೇಲೆ ರಾ ದೀರ್ಘ ಇದೆ, ಹಾಗಾಗಿ ದೀರ್ಘಾಕ್ಷರ ಆಗಿರೋದ್ರಿಂದ ಅದಕ್ಕೂ ನೀವೇನ್ ಹಾಕ್ಬೇಕಾಗುತ್ತೆ? ಗುರುವನ್ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ವಾ ರಸ್ವ ಸ್ವರದಿಂದ ಕೂಡಿದೆ, ಹಾಗಾಗಿ ಲಘು. ಹಾಗೇನೆ ತಾ ಅದು ಕೂಡ ರಸ್ವ ಸ್ವರದಿಂದ ಕೂಡೈತಲ್ಲ, ಅದಕ್ಕೂ ಕೂಡ ನೀವು ಲಘು ಹಾಕ್ಬೇಕಾಗುತ್ತೆ. ಇಲ್ಲಿ ಐ ಅನ್ನೋ ಅಕ್ಷರ ಸಂಧ್ಯಾಕ್ಷರಗಳು ಅಂದ್ರೆ ಗೊತ್ತು ನಿಮಗೆ, ಅವು ಎರಡು ಸ್ವರಗಳಿಂದ, ಎರಡು ರಸ್ವ ಸ್ವರಗಳಿಂದ ಆಗಿರ್ತಕ್ಕಂಥ ಅಕ್ಷರಗಳು. ಗೊತ್ತಾ? ಇವು ಒಂದು ಅಕ್ಷರದಿಂದ ಆಗಿಲ್ಲ. ಇವು ಐ ಅನ್ನೋದು ಆ ಅಧಿಕ್ ಈ ಸೇರಿ ಐ ಆಗಿದೆ. ಎರಡು ರಸ್ವ ಸ್ವರಗಳು ಒಂದೊಂದಕ್ಕೊಂದೊಂದು ಚಿಹ್ನೆ ಅಂತ ಹಾಕೊಂಡ್ರೆ ಅದರ ಬೆಲೆ ಏನಾಗುತ್ತೆ? ಎರಡಾಗುತ್ತೆ. ಎರಡು ಅಂದ್ರೆ ಯಾವುದು? ಗುರು. ಹಾಗೇನೆ ಅವು, ಹಾಗೆ ಹೂ ಅನ್ನುವಂತಹ ರಸ್ವಸ್ವರ, ಆ ಅನ್ನೋದೊಂದು ರಸ್ವಸ್ವರ, ಹೂ ಅನ್ನೋದೊಂದು ರಸ್ವಸ್ವರ. ಎರಡು ಆ ಸ್ವರಗಳು ಸೇರಿ ಅವು ಆಗೈತಿ. ಹಾಗಾಗಿ ನೆನಪಲ್ಲಿ ಇಟ್ಕೊಂಡ್ಬಿಡ್ಬೇಕು, ಎಲ್ಲೇ ಐ ಮತ್ತೆ ಔ ಸಹಿತ ಅಕ್ಷರಗಳು ಬಂದರೂ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ? ಗುರುವನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೈಕೆ ಅನ್ನುವಂತಹ ಪದ ಬರೀತೀವಿ. ಕೈಕೆ ಗಮನಿಸ್ತಿದ್ದೀರಾ ಎಲ್ಲರೂ ಕೂಡ? ಕೈಕೆ. ಇಲ್ಲಿ ಐತ್ವ ಬಂದಿದೆ. ಐತ್ವ ಈ ಐ ಅಕ್ಷರದ ಒಂದು ಸಂಕೇತ. ಹಾಗಾಗಿ ಕೈ ಬಂದರ ತಕ್ಕ ನೀವೇನ್ ಹಾಕ್ಬೇಕು? ಗುರು ಹಾಕ್ಬೇಕು. ಇನ್ನ ಕೆ ಅದು ರಸ್ವ ಸ್ವರದಿಂದ ಕೂಡೈತಿ, ಹಾಗಾಗಿ ಅದಕ್ಕೆ ಏನ್ ಮಾಡಬೇಕು? ಲಘು ಹಾಕ್ಬೇಕು. ಇನ್ನ ಔ ಅನ್ನೋ ಅಕ್ಷರದಲ್ಲೂ ಕೂಡ ಕೆಲವಾರು ಪದಗಳು ಬರ್ತವೆ. ಇಲ್ಲಿ ಬರೀತಿದ್ದೀನಿ ನೋಡಿ, ಔಷಧ. ಗಮನಿಸ್ತದಿರಿ, ಏನ್ ಬರ್ದೆ? ಔಷಧ. ಮೊದಲನೇ ಅಕ್ಷರ ಏನ್ ಬಂದ್ಬಿಡ್ತು? ಔ. ಔ ಬಂತು, ಸಂಧ್ಯಾಕ್ಷರ ಇದು. ಔ ಬಂದಿರೋದ್ರಿಂದ ಇದಕ್ಕೇನ್ ಹಾಕ್ಬೇಕು? ಗುರು ಹಾಕ್ಬೇಕು. ಇನ್ನ ಶ ರಸ್ವ ಸ್ವರದಿಂದ ಕೂಡೈತಿ, ಲಘು. ಹಾಗೇನೆ ದಾ ಕೂಡ ರಸ್ವ ಸ್ವರದಿಂದ ಕೂಡೈತಿ, ಅದಕ್ಕೂ ಕೂಡ ನೀವು ಲಘು ಚಿಹ್ನೆಯನ್ನು ಹಾಕಬೇಕು. ಅಂದ್ರೆ ಎಲ್ಲಿ ಐ ಮತ್ತೆ ಔ ಎನ್ನುವ ಸಂಧ್ಯಾಕ್ಷರಗಳು ಬರ್ತಾವೋ ಅವುಗಳಿಗೆ ನೀವು ಏನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಗುರು ಚಿಹ್ನೆಯನ್ನ, ಗುರು ಮಾತ್ರೆಯನ್ನ ಹಾಕ್ಬೇಕಾಗುತ್ತೆ. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಪಾಯಿಂಟ್, ಕೊನೆಯದು, ಗುರು ಎಂದೆನಿಸುವ ಅಕ್ಷರಗಳಲ್ಲಿ ಕೊನೆಯದು ಅದು ಯಾವುದು ಅಂತ ಹೇಳಿದ್ರೆ ವ್ಯಂಜನಾಕ್ಷರಗಳಿಂದ ಕೂಡಿದ ಅಕ್ಷರ. ಯಾವುದು? ವ್ಯಂಜನಾಕ್ಷರಗಳಿಂದ ಕೂಡಿದ ಅಕ್ಷರಕ್ಕೆ ನೀವು ಗುರು ಚಿಹ್ನೆಯನ್ನ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು. ವ್ಯಂಜನಾಕ್ಷರ, ವ್ಯಂಜನಾಕ್ಷರ ಅಂದ್ರೆ ಮೂಲ ವ್ಯಂಜನ. ಮೂಲ ವ್ಯಂಜನ ಅಂತ ಹೇಳಿದ್ರೆ ಅದಕ್ಕೆ ಸ್ವರ ಸೇರಿರೋದಿಲ್ಲ. ಅರ್ಧಾಕ್ಷರ ಅಂತ ನೋಡ್ರಿ, ತಲೆಕಟ್ಟನ್ನ ಕೊಟ್ಟಿರೋದಿಲ್ಲ, ಅರ್ಧಾಕ್ಷರ ಇರುತ್ತೆ. ಎಕ್ಸಾಂಪಲ್, ಇಲ್ಲಿ ಒಂದು ಪದವನ್ನ ಬರೀತೀನಿ ನೋಡಿ. ಇಲ್ಲಿ ಮರಗಳ್. ಗಮನಿಸ್ತದೀರಾ? ಇಲ್ಲಿದೆ ನೋಡಿ, ಇದು ಏನದು? ವ್ಯಂಜನಾಕ್ಷರ. ಅರ್ಧಾಕ್ಷರದಿಂದ ಕೂಡೈತೆ ನೋಡ್ರಿ. ಅಂತ ಅಕ್ಷರ ಬಂದಾಗ ಏನ್ ಮಾಡ್ಬೇಕು? ಇದು ಬಹಳ ಸೂಕ್ಷ್ಮ, ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಮಾ ರಸ್ವ ಸ್ವರದಿಂದ ಕೂಡೈತಿ, ಇದಕ್ಕೆ ಲಘು ಹಾಕ್ತೀವಿ. ರಾ ಕೂಡ ರಸ್ವ ಸ್ವರದಿಂದ ಕೂಡೈತಿ, ಲಘು ಹಾಕ್ತೀವಿ. ಬಹಳ ಮುಖ್ಯವಾಗಿರೋದು ಇಲ್ಲೇ, ಎಲ್ಲಿ ಈ ಅರ್ಧಾಕ್ಷರ ಬಂದಿರುತ್ತೋ ಅಂದ್ರೆ ವ್ಯಂಜನಾಕ್ಷರ ಬಂದಿರುತ್ತೋ ಇದು ಮತ್ತೆ ಇದರ ಹಿಂದಿರುವ ಅಕ್ಷರ ಎರಡನ್ನೂ ಸೇರಿಸಿ ಎರಡರ ಮಧ್ಯದಲ್ಲಿ ಒಂದು ಗುರು ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯ. ಎಲ್ಲಿ ವ್ಯಂಜನಾಕ್ಷರ ಬಂದಿರ್ತತೋ ಅದು ಮತ್ತೆ ಅದರ ಹಿಂದಿನ ಅಕ್ಷರ ಎರಡನ್ನ ಸೇರಿ ಎರಡರ ಮಧ್ಯಕ್ಕೆ ಎಷ್ಟು ಹಾಕ್ಬೇಕು? ಒಂದು ಗುರುವನ್ನ ಹಾಕ್ಬೇಕು. ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಸ್ವಲ್ಪ ಗಮನ ಕೊಡಿ ಮಕ್ಕಳೇ. ಈಗ ಅಂತ ಹೇಳಿದ್ನಲ್ಲ, ಎರಡು ಅಕ್ಷರದ ಮಧ್ಯೆ ಹಾಕ್ಬೇಕಂದ್ರೆ ಎರಡೂ ಅಕ್ಷರಕ್ಕೂ ಆಗುವಷ್ಟು ದೊಡ್ಡದು ಹಾಕ್ತಾರೆ. ಏನನ್ನ? ಗುರು ಚಿಹ್ನೆಯನ್ನ. ಇದು ಬಹಳ ತಪ್ಪು. ನೆನ್ಪಿಡ್ರಿ, ಲಘುವಲ್ಲಾಗ್ಲಿ ಗುರುವಲ್ಲಾಗ್ಲಿ ಮತ್ತೆ ಎರಡೆರಡು ತರದ ಚಿಹ್ನೆಗಳು ಇಲ್ಲ, ಎರಡೆರಡು ಮಾತ್ರೆಗಳಿಲ್ಲ. ಗುರುವಲ್ಲಿ ದೊಡ್ಡ ಗುರು ಸಣ್ಣ ಗುರು ಅಂತಿಲ್ಲ.
ನೀವು ಎರಡರ ಮಧ್ಯೆ ಒಂದು ಗುರು ಹಾಕ್ಬೇಕಂತೇಳಿ ಇಷ್ಟು ದೊಡ್ಡದು ಹಾಕಿದರೆ ಅದು ತಪ್ಪು. ಎಷ್ಟು ಹಾಕ್ಬೇಕು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಎರಡರ ಮಧ್ಯೆ ಒಂದು ಗುರುವನ್ನು ಎಷ್ಟು ಹಾಕ್ತೀವೋ, ಎಷ್ಟು ಗಾತ್ರದಲ್ಲಿ ಹಾಕ್ತೀವೋ ಅಷ್ಟು ಹಾಕಿಬಿಟ್ರೆ ಸಾಕು. ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಹೇಳ್ತೀನಿ. ವ್ಯಂಜನಾಕ್ಷರಗಳಿಂದ ಕೂಡಿದ ಅಕ್ಷರ, ಅರ್ಧಾಕ್ಷರ ಎಲ್ಲಿರುತ್ತೋ ಅದು ಅದರ ಹಿಂದಿನ ಅಕ್ಷರ ಎರಡನ್ನ ಸೇರಿಸಿ ಎರಡರ ಮಧ್ಯದಲ್ಲಿ ಒಂದನ್ನ ಗುರುವನ್ನ ಹಾಕ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಇದು ಒಂದು. ಅದೇ ತರ ಬೇಕಾದ್ರೆ ಇನ್ನು ಒಂದು ಪದವನ್ನ ತೋರಿಸ್ತೀನಿ ನೋಡಿ. ಪೆಣ್. ಇನ್ನೊಂದೇನು ಪದ? ಪೆಣ್. ಪೆಣ್ ಅಂದ್ರೆ ಈ ಹಳೆಗನ್ನಡದಲ್ಲಿ ಬಳಕೆ ಕತಿ, ನಾವೀಗ ಹೊಸಗನ್ನಡದಲ್ಲಿ ಹೆಣ್ಣು ಅಂತೀವಿ, ಅದ್ರ ಬದಲಿ ಪೆಣ್. ಪೆಣ್ ಅಂದ್ರೆ ಹೆಣ್ಣು. ಇಲ್ಲಿ ನೋಡ್ರಿ ಬಹಳ ಸೂಕ್ಷ್ಮವಾಗೈತಿ. ಇರೋದ ಎರಡು ಅಕ್ಷರ, ಆ ಎರಡು ಅಕ್ಷರದಲ್ಲಿ ಕೊನೆ ಅಕ್ಷರನೇ ವ್ಯಂಜನಾಕ್ಷರ ಆಗಿದೆ. ಹಾಗಂದ್ಮೇಲೆ ಅಲ್ಲಿ ಏನಾಗಬೇಕು? ಎಷ್ಟು ಸಂಕೇತವನ್ನು ಹಾಕ್ತೀರಿ, ಎಷ್ಟು ಮಾತ್ರೆಗಳನ್ನು ಹಾಕ್ತೀರಿ? ಒಂದೇ ಒಂದು ಮಾತ್ರೆ. ಅದು ಯಾವುದು? ಗುರು. ಯಾಕೆ ಅಂದ್ರೆ ಇದು ಅರ್ಧಾಕ್ಷರ, ಇದ್ರ ಹಿಂದಿರೋ ಅಕ್ಷರ. ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ ಸಹಿತ ಅಕ್ಷರಕ್ಕೆ ಸೇರಿ ಇವೆರಡರ ಮಧ್ಯೆ ಒಂದು ಗುರುವನ್ನ ಹಾಕ್ಬಿಟ್ರೆ ಮುಗಿದೋಯ್ತು. ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. 5 ಅಂಶಗಳಿದಾವೆ ಮಕ್ಕಳು. ಯಾವುದಕ್ಕೆ? ಗುರು ಎಂದೆನಿಸುವ ಅಕ್ಷರಗಳಿಗೆ ನಾವು ಯಾವ ಯಾವುದಕ್ಕೆ ಹಾಕಬೇಕು ಅನ್ನೋದು 5 ಪಾಯಿಂಟ್ಸ್ ಇದೆ. ಅದು ಒಂದನೇದು ದೀರ್ಘಾಕ್ಷರ. ಎಲ್ಲೆಲ್ಲಿ ದೀರ್ಘಾಕ್ಷರಗಳು ಬರ್ತವೋ ಅಲ್ಲಿ ಗುರು ಹಾಕಬೇಕು. ಗೊತ್ತಾಯ್ತು? ನೆಕ್ಸ್ಟ್ ಮುಂದಿನ ಅಂಶ ಒತ್ತಕ್ಷರಗಳ ಹಿಂದಿನ ಅಕ್ಷರ. ಎಲ್ಲಿ ಒತ್ತಕ್ಷರಗಳು ಬರ್ತಾವೋ ಅದರ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕಬೇಕು. ಒತ್ತಕ್ಷರವಿರುವ ಅಕ್ಷರಕ್ಕೆ ಲಘು ಹಾಕಬೇಕು. ಅದು ಒಂದು. ಇನ್ನು 3ನೇ ಅಂಶ ಯೋಗವಾಹಕಗಳಿಗೆ, ಅಂದ್ರೆ ಅನುಸ್ವರ, ವಿಸರ್ಗ, ಅಹ ಅಕ್ಷರಗಳು ಎಲ್ಲೆಲ್ಲಿ ಬರ್ತಾವೋ ಅವುಗಳಿಗೂ ಕೂಡ ನಾವೇನು ಹಾಕಬೇಕು? ಗುರುವನ್ನ ಹಾಕಬೇಕು. ಇದು 3ನೇದು. 4ನೇ ಅಂಶ ಸಂಧ್ಯಾಕ್ಷರಗಳು. ಸಂಧ್ಯಾಕ್ಷರಗಳು ಅಂದ್ರೆ ಗೊತ್ತಿರಲಿ, ಐ ಮತ್ತೆ ಔ. ಎಲ್ಲಿ ಐ ಮತ್ತೆ ಔ ಸಹಿತ ಅಕ್ಷರಗಳು ಬರ್ತಾವೋ ಅವುಗಳಿಗೂ ಕೂಡ ನಾವೇನು ಹಾಕಬೇಕು? ಗುರು ಹಾಕಬೇಕು. ಇನ್ನು ಕೊನೆಯದು ವ್ಯಂಜನಾಕ್ಷರಗಳಿಂದ ಕೂಡಿದ ಅಕ್ಷರ, ಅಂದ್ರೆ ಅರ್ಧಾಕ್ಷರದಿಂದ ಕೂಡಿರೋ ಅಕ್ಷರ ಎಲ್ಲಿ ಬರುತ್ತೋ ಅವುಗಳ ಮಧ್ಯೆ, ಅದು ಅದರ ಹಿಂದಿರೋ ಅಕ್ಷರ, 2 ಅಕ್ಷರಗಳ ಮಧ್ಯೆ ಒಂದು ಗುರುವನ್ನ ಹಾಕಬೇಕು. ಆಮೇಲೆ ಮಕ್ಕಳೇ, ಇನ್ನು ಷಟ್ಪದಿಯಲ್ಲಿ ಒಂದು ಇದಕ್ಕೊಂದು ಸಂಬಂಧಪಟ್ಟಿದ್ದು ಬರುತ್ತೆ ಗುರು ಹಾಕುವಂಥದ್ದು. ನಿಮ್ಗೆ ಗೊತ್ತಿರಲಿ, ಮುಂದೆ ಬರುತ್ತೆ. ಅದು ನಾನು ಷಟ್ಪದಿಗಳನ್ನು ಮಾಡಬೇಕಾದ್ರೆ ನಾನು ಹೇಳ್ತೀನಿ. ಎಲ್ಲಿ ಆ ಷಟ್ಪದಿಗಳು ಅನ್ನುವ ಪದ್ಯ ಬರ್ತದೋ, ಷಟ್ಪದಿಯಲ್ಲಿ 6 ಸಾಲು ಇರ್ತವೆ. 6ರಲ್ಲಿ 3ನೇ ಸಾಲು ಮತ್ತೆ 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿರುತ್ತೆ. ಅಂದ್ರೆ ರಸ್ವಸ್ವರದಿಂದ ಕೂಡಿರ್ತತಿ. ಅಲ್ಲಿ ರಸ್ವಸ್ವರದಿಂದ ಕೂಡಿದ್ರೂ ಅದಕ್ಕೆ ನಾವು ಗುರು ಹಾಕ್ಬೇಕಾಗತ್ತೆ. ಅಲ್ಲಿ ಮಾತ್ರ. ಎಲ್ಲಿ? ಷಟ್ಪದಿಯಲ್ಲಿ ಮಾತ್ರ. ಅದು ಷಟ್ಪದಿಯ ನಿಯಮ. ಅದು ಷಟ್ಪದಿಯ ಲಕ್ಷಣಗಳಲ್ಲಿ ನಿಮಗೆ ಬರುತ್ತೆ. ನಾನು ಮುಂದಿನ ಅದನ್ನು ಭಾಗವನ್ನು ಮಾಡಬೇಕಾದ್ರೆ ಹೇಳ್ತೀನಿ. ಇದು ಗುರು ಎಂದೆನಿಸುವ ಅಕ್ಷರಗಳು ಬಂದಿದ್ರಿಂದ ಅದನ್ನು ಕೂಡ ನಾನು ನೆನಪು ಮಾಡಿಕೊಂಡು ನಿಮಗೆ ಹೇಳೋ ಪ್ರಯತ್ನ ಮಾಡಿದೆ. ಅಂದ್ರೆ ಷಟ್ಪದಿಯ 3ನೆಯ ಸಾಲಿನ ಕೊನೆಯ ಅಕ್ಷರ, ಹಾಗೇನೆ 6ನೆಯ ಸಾಲಿನ ಕೊನೆಯ ಅಕ್ಷರ. ಅಲ್ಲಿ 6 ಸಾಲನ್ನ ಅರ್ಧರ್ಧ ಭಾಗ ಮಾಡ್ತೀವಿ ನಾವು. ಮೊದಲ 3 ಸಾಲನ್ನ ಪೂರ್ವಾರ್ಧ ಅಂತ ಮಾಡ್ತೀವಿ, ಆಮೇಲಿನ 3 ಸಾಲನ್ನ ಉತ್ತರಾರ್ಧ ಅಂತ ಹೇಳಿ ಕರಿತೀವಿ. ಅದು ನಾನು ಬಂದಾಗ ಹೇಳ್ತೀನಂತೆ. ಅದು ಒಂದು ವಿಷಯ. ಷಟ್ಪದಿಯಲ್ಲಿ 3ನೇ ಸಾಲು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿರುತ್ತೆ. ಅಂದ್ರೆ ರಸ್ವಸ್ವರದಿಂದ ಕೂಡಿದ್ರು ನಾವು ಅದಕ್ಕೆ ಗುರು ಹಾಕಬೇಕು. ಅದು ಒಂದು ಇಂಪಾರ್ಟೆಂಟು. ಇನ್ನು ಬಹಳ ಮುಖ್ಯವಾಗಿ ಮಕ್ಕಳೇ, 2 ಅಂಶಗಳು ಬರ್ತವೆ ನಮ್ಮ ಕನ್ನಡದಲ್ಲಿ ಒತ್ತಕ್ಷರಗಳು. ಒಂದು ಋವತ್ತು, ಇನ್ನೊಂದು ಅರ್ಕಾವತ್ತು. ಇವು ಸಂಪೂರ್ಣ ಒತ್ತಕ್ಷರಗಳು ಆಗೋದಿಲ್ಲ ಮಕ್ಕಳೇ. ಅವು ಶಿಥಿಲ ದಿತ್ವದ ನಿಯಮಕ್ಕೆ ಬರ್ತವೆ. ಹಾಗಾಗಿ ಒಂದು ಸ್ವಲ್ಪ ಗಮನ ಇರಲಿ. ಪದ್ಯದ ಸಾಲಿನಲ್ಲಿ ಎಲ್ಲಾದರೂ ಋವತ್ತು ಅಥವಾ ಅರ್ಕಾವತ್ತು ಬಂದ್ರೆ ಮೊದಲನೇ ಸಾರಿಗೆ ನಾವು ಗುರು ಹಾಕುವ ಹಾಗಿಲ್ಲ. ಅದು ಗಣ ವಿಭಾಗ ಮಾಡಬೇಕಾದ್ರೆ ನಮಗೆ ಅದು ಗುರು ಹಾಕಿದ್ರೆ ಗಣ ಬರುತ್ತಾ ಅಥವಾ ಲಘು ಹಾಕಿದ್ರೆ ಗಣ ಬರುತ್ತಾ ಅನ್ನೋದನ್ನ ನಿಮಗೆ ಇಲ್ಲಿ ಅದನ್ನು ಹೇಳಿದ್ರೆ ಬೇಗನೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಅದನ್ನ ಹೇಳೋದಕ್ಕೆ ಹೋಗಿಲ್ಲ. ಪದ್ಯವನ್ನ ತೆಗೆದುಕೊಂಡು ಲಘು ಗುರು ಹಾಕುವ ಏನು ವಿಷಯ ನಿಮಗೆ ಮಾಡ್ತೀನಿ. ಆ ಸಂದರ್ಭದಲ್ಲಿ ಈ ಥರದ ಅಕ್ಷರಗಳು ಬಂದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತೆ. ಶಿಥಿಲದಿತ್ವ ಅಂದ್ರೆ ಏನು, ಅದು ಯಾಕೆ ಹಂಗಾಗುತ್ತೆ, ಅದಕ್ಕೆ ಏನು ಹಾಕಬೇಕು, ಅದ್ರ ಬಗ್ಗೆ ಹೇಳ್ತೀನಿ.
ಅದನ್ನ ಅಲ್ಲಿ ಸದ್ಯಕ್ಕೆ ಬಿಡೋಣ. ಈಗ ಇವತ್ತಿನ ಈ ವಿಷಯದಲ್ಲಿ ಬಹಳ ಮುಖ್ಯವಾಗಿರೋದು ಅಂದ್ರೆ ಗುರು ಎಂದೆನಿಸುವ ಅಕ್ಷರಗಳು ಯಾವ್ಯಾವಕ್ಕೆ ಹಾಕಬೇಕು ಅನ್ನೋದು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇದನ್ನ ನೀವು ಸಾಧ್ಯವಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವಾರು ಪದಗಳಿಗೆ ಹಾಕ್ರಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಪದಗಳು ಬರ್ತಾವಲ್ಲ, ಪದಗಳನ್ನು ತಗೊಳ್ರಿ. ಅದರಲ್ಲಿ ರಸ್ವ ಸ್ವರ ಇದೆನಾ, ದೀರ್ಘ ಸ್ವರ ಇದೆನಾ ನೋಡ್ರಿ. ಈ ಎಲ್ಲಾ ನಿಯಮಗಳನ್ನ ಸಾಧ್ಯವಾದ್ರೆ ಒಂದು ಪುಸ್ತಕದಲ್ಲಿ ಪಾಯಿಂಟ್ ಔಟ್ ಮಾಡಿ ಕೇಳ್ರಿ. ಅಂದ್ರೆ ಯಾವ್ಯಾವ ದೀರ್ಘಾಕ್ಷರಗಳಿಗೆ ಮಾಡಿಕೊಳ್ಳ್ರಿ, ಉದಾಹರಣೆಗಳನ್ನು ಬರ್ಕೊಳ್ರಿ, ಹಾಕ್ರಿ. ಇವೆಲ್ಲ ತರದ್ ನೋಡ್ಕೊಂಡು ನಾನು ಅದರಂತೆ ಹಾಕಿದಿನ ಇಲ್ವಾ ಖಚಿತಪಡಿಸ್ಕೊಳ್ರಿ. ಸಾಧ್ಯವಾದ್ರೆ ನಿಮ್ಮ ಶಾಲೆಯ ಕನ್ನಡ ಶಿಕ್ಷಕರ ಜೊತೆಗೆ ಇವುಗಳನ್ನು ಚರ್ಚೆ ಮಾಡ್ರಿ. ನಿಮಗೆ ಸಂದೇಹಗಳಿದ್ರೆ ಅವ್ರ ಹತ್ರ ಕೇಳ್ರಿ, ಅವರುಗಳು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಅಥವಾ ನನ್ನದು ಕೂಡ ನೀವು ಪಾಠ ವೀಕ್ಷಣೆ ಮಾಡಿದ್ರೆ, ನೀವೇನಾದರೂ ಆ ಥರದ ಪ್ರಯತ್ನಗಳನ್ನ ಮಾಡಿದ್ರೆ, ನಿಮಗೇನಾದರೂ ಸರಿನಾ ತಪ್ಪಾ ಅಂತ ಕೇಳೋದಿದ್ರೆ ಕಾಮೆಂಟ್ಸ್ಗಳ ಮೂಲಕ ಕೂಡ ನೀವು ಅದನ್ನ ಕೇಳಬಹುದು. ಅದರ ಒತ್ತಡದಲ್ಲಿ ನಾನು ತಕ್ಷಣಕ್ಕೆ ನಿಮಗೆ ಉತ್ತರ ಹೇಳಕ್ಕಾಗದಿದ್ರೂ ಕೂಡ ಸಮಯದ ಫ್ರೀ ಇದ್ದಾಗ, ಒತ್ತಡ ಇಲ್ಲದೆ ಇದ್ದಾಗ ನಾನು ನಿಮ್ಗಳಿಗೆ ಉತ್ತರವನ್ನ ಕೊಡ್ತೀನಿ. ಹಾಗಾಗಿ ಈ ಪ್ರಯತ್ನವನ್ನು ತುಂಬಾ ಚೆನ್ನಾಗಿ ಮಾಡ್ರಿ ಅನ್ನೋ ಮಾತನ್ನ ಹೇಳ್ತಾ, ಮುಂದಿನ ತರಗತಿಯಲ್ಲಿ ನಾವು ನೇರವಾಗಿ ಈಗ ಲಘು ಯಾವ ಅಕ್ಷರಕ್ಕೆ ಹಾಕ್ಬೇಕು, ಗುರು ಯಾವ ಅಕ್ಷರಕ್ಕೆ ಹಾಕ್ಬೇಕು ಅಂತ ತಿಳ್ಕೊಂಡ್ವಿ ಅಂದ್ರೆ ಮುಗಿದೋಯ್ತು ಮಕ್ಕಳೇ. ನಾನು ಆಗ್ಲೇ ಹೇಳ್ದಂಗೆ ಅರ್ಧ ಛಂದಸ್ಸನ್ನ ಕಲ್ತ ಹಾಗೇನೆ ನಾವು ಮುಂದಿನ ತರಗತಿಯಲ್ಲಿ ಮಾತ್ರಾಗಣದ ಅಡಿಯಲ್ಲಿ ಯಾವ್ಯಾವ ಪದ್ಯಗಳು ಬರ್ತಾವೋ ಆ ಪದ್ಯಗಳನ್ನ ತೆಗೆದುಕೊಂಡು ಆ ಲಕ್ಷಣಗಳ ಮೂಲಕ ಆ ಪದ್ಯಗಳಿಗೆ ನಾವು ಲಘು ಮತ್ತೆ ಗುರುವನ್ನ ಹಾಕ್ತಾ ಛಂದಸ್ಸನ್ನ ಹೇಗೆ ಸಮನ್ವಯಗೊಳಿಸೋದು, ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಇಂದಿನ ಈ ತರಗತಿ ನಿಮಗೆ ಅತಿ ಮುಖ್ಯವಾಗಿ ಅರ್ಥ ಆಗಿದೆ ಅನ್ನೋದನ್ನ ಭಾವಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ತರಗತಿಯನ್ನ ನೀವು ನೋಡ್ತಾ ಇದ್ದೀರಿ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಾವೆಲ್ಲರೂ ಕೂಡ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ. ನಾನು ಮಾಡುವಂತಹ ಪ್ರತಿಯೊಂದು ಪಾಠದ ವಿಡಿಯೋಗಳು ನಿಮ್ಗಳಿಗೆ ಸಿಗ್ತವೆ. ಪರೀಕ್ಷಾ ದೃಷ್ಟಿಯಿಂದ ಅದು ನಿಮಗೆ ಅನುಕೂಲ ಆಗ್ಬೋದು. ಹಾಗೇನೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಇಂದಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.